ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿಂದ ಸುಮಾರು ಒಂದು 202 ಕಿಲೋಮೀಟರ್ ದೂರ ಇದೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಇಲ್ಲಿ ಪ್ರತಿ ಹುಣ್ಣಿಮೆ ದಿನ ಇಲ್ಲಿಗೆ ಸಾವಿರಾರು ಭಕ್ತರು ಬಂದು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಹಾಗೆ ಇವತ್ತು ಹುಣ್ಣಿಮೆ ದಿನ ನಾನು ಕೂಡ ಬಂದಿದ್ದೀನಿ. ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಬನ್ನಿ ನಾವು ಕೂಡ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋಣ. ಹಾಗೆ ಇದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಬನ್ನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಹೊಸಬರಾಗಿದ್ದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ. ಸ್ನೇಹಿತರೆ, ಇಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ, ಇದು ಇಡೀ ದಕ್ಷಿಣ ಭಾರತದ ಶೈವ ಪರಂಪರೆಯ ಅತ್ಯಂತ ಪ್ರಮುಖ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಸ್ನೇಹಿತರೆ, ಈ ದೇವಸ್ಥಾನ ಇದು ಪಂಚಭೂತ ಲಿಂಗ ಕ್ಷೇತ್ರಗಳಲ್ಲಿ ಒಂದು ಅಂತ ಕೂಡ ಹೇಳ್ಬೋದು. ಇಲ್ಲಿ ಶಿವನು ಅಗ್ನಿ ಲಿಂಗ ರೂಪದಲ್ಲಿದ್ದಾನೆ. ಅಂದರೆ ಭೂಮಿ, ನೀರು, ಗಾಳಿ, ಅಗ್ನಿ ಮತ್ತು ಆಕಾಶ, ಈ 5 ತತ್ವಗಳಲ್ಲಿ ಇಲ್ಲಿನ ದೇವಾಲಯ ಅಗ್ನಿಯ ಪ್ರತೀಕ ಅಂತ ಕೂಡ ಹೇಳ್ಬೋದು. ಇಲ್ಲಿ ಶಿವನು ತಾವು ತಿರುಗಿದ ಆಕಾಶದ ಜ್ವಾಲೆಯಿಂದಾಗಿ ತಿರುವಣ್ಣಾಮಲೈ ಪರ್ವತವಾಗಿರುವುದು ಪುರಾಣಗಳಲ್ಲಿ ಹೇಳಲಾಗ್ತದೆ. ಅದೇ ಕಾರಣದಿಂದಾಗಿ ಈ ಪರ್ವತದಲ್ಲಿ ಸ್ವತಃ ಶಿವನೇ ಇರ್ತಾನೆ ಅಂತ ನಂಬಿಕೆ ಇದೆ. ಇಲ್ಲಿ ಗಿರಿವಲಂ ಅಂದರೆ ಇದೊಂದು ವಿಶೇಷ ಅಂತ ಹೇಳ್ಬೋದು. ಗಿರಿವಲಂ ಅಂದರೆ ಪರ್ವತದ ಸುತ್ತು ನಡೆಯುವ ಯಾತ್ರೆ ಅಂತ ಕೂಡ ಹೇಳ್ಬೋದು. ಇದು ಸುಮಾರೊಂದು 14 ಕಿಲೋಮೀಟರ್ನ ಪಾದಯಾತ್ರೆ ಆಗಿದ್ದು, ಪ್ರತಿ ಪೌರ್ಣಿಮೆಗೆ ಲಕ್ಷಾಂತರ ಭಕ್ತರು ಕೂಡ ಇಲ್ಲಿ ಬರ್ತಾರೆ. ಬೆಳಗಿನ ಜಾವ ಅಥವಾ ರಾತ್ರಿ ಈ ಪರ್ವತ ಸುತ್ತುವ ಮೂಲಕ ಭಕ್ತರು ಅವರ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ನಾವು ಕೂಡ ಸುಮಾರೊಂದು 10 ಗಂಟೆಗೆ ಈ ಗಿರಿವಲಂ ಯಾತ್ರೆನ ಪ್ರಾರಂಭಿಸ್ತಾ ಇದ್ದೀರಿ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಈ ಗಿರಿವಲಂ ಸುತ್ತ 8 ಪುಣ್ಯ ಸ್ಥಳಗಳಿವೆ. ಈ ಸ್ಥಳಗಳಲ್ಲಿ ಅಷ್ಟಲಿಂಗಗಳು ಅಂತ ಕರೀತಾರೆ. ಸ್ನೇಹಿತರೆ, ಇಲ್ಲಿರೋ ಪ್ರತಿ ಲಿಂಗ ಕೂಡ 5 ಭೂತಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದು ಗಿರಿವಲಂನ ನಡಿಗೆಗೆ ಮತ್ತೊಂದು ಮಹತ್ವ ನೀಡುತ್ತೆ. ಸ್ನೇಹಿತರೆ, ಈ ತಿರುವಣ್ಣಾಮಲೆಯಲ್ಲಿ ನಡೆಯುವಂತಹ ಗಿರಿ ಪ್ರದಕ್ಷಿಣೆ ಯಾವಾಗ ನಡೆಯುತ್ತೆ ಅಂತ ಇಲ್ಲಿ ನಾನು ನಿಮಗೆ ವಿವರವಾಗಿ ಕೊಟ್ಟಿರ್ತೀನಿ, ನೋಡಿ. பண்டிகைப்பட்டு வல்லரசு எங்கிருந்தாலும் நட்பகர் விநாயகர் கொண்டாங்க. உங்க அம்மா சொன்னாங்க. காவலூர் புதுச்சேரி ஜீவஜோதி அரசூரை சேர்ந்தவர் வேலாயுதம். உங்களுடைய நண்பர் இங்க தாண்டி சரியான நிற்கிறாருப்பா. அலோன் சொன்ன இடத்துல வந்துருங்க. அரசூர் சேர்ந்த வேலாயுதம். காவல்துறையின் கனிவான வேண்டுகோள்.
ಎಲ್ಲಿಂದ ಬಂದಿರೋದು? ನಾವು ಬಂದು ಬ್ಯಾಂಗ್ಳೂರಿಂದ ಬಂದಿರೋದು. ಹೆಸರು? ನನ್ನ ಹೆಸರು ಬಂದು ಅಮರ್ ಅಂತ ಹೇಳ್ಬಿಟ್ಟು. ಅಮರ್ ನಾಯ್ಡು ಅಂತ. ನಮ್ಮ ಹೆಸರು ಚಿರಾಗ್ ರೆಡ್ಡಿ ಅಂತ. ಅಮರ್ ನಾಯ್ಡು ಅವರು ಬೆಂಗಳೂರಿಂದ ಬಂದಿದ್ದಾರೆ. ಬನ್ನಿ ಮಾತಾಡೋಣ. ಹೇಗೆ ಅನಿಸ್ತಿದೆ? ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಇದು ಲೈಕ್ ಫಸ್ಟ್ ಟೈಮ್ ಏನಲ್ಲ ನನಗೆ. ಬಟ್ ಲಾಸ್ಟ್ ಇಯರ್ ಬಂದಾಗ ಲೈಕ್ ಕಂಪ್ಯಾರಿಸನ್ ಮಾಡಿದಾಗ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ 1:3 ಆಲ್ಮೋಸ್ಟ್ ಒಂದು 4 ಪಟ್ಟು ಜನ ಜಾಸ್ತಿ ಇದ್ದಾರೆ. ಆಕ್ಚುಲಿ ಆಲ್ಮೋಸ್ಟ್ ಲೈಕ್ ಹಾಫ್ ಆಫ್ ದಿ ವೇ ಕಂಪ್ಲೀಟ್ ಮಾಡಿದ ಮೇಲೆ ಜನ ತುಂಬಾ ಜಾಸ್ತಿ ಸಿಗೋರು ನಮಗೆ. ಈಗ ಆಲ್ಮೋಸ್ಟ್ ಲೈಕ್ ಸ್ಟಾರ್ಟಿಂಗ್ ತುಂಬಾ ಜನ ಜಾಸ್ತಿ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಪ್ಲಸ್ ಈವನ್ ಜನ ಬಂದ್ಬಿಟ್ಟು ಹಿಂದೆ ಮುಂದೆ ನೋಡಿದ್ರೆ ಕಾಲೆಲ್ಲ ತುಳಿತವ್ರೆ. ಸೊ ಏನೋ ಮಾಡೋಕ್ಕಾಗಲ್ಲ, ದೇವ್ರು ಕರ್ಸ್ಕೊಂಡವ್ರೆ, ನಡಿಬೇಕು, ನಡೀತಾ ಇದ್ದೀನಿ. ಸೊ ಎಲ್ಲರೂ ಅದೇ ಕೋಆಪರೇಟ್ ಮಾಡ್ತಾರೆ. ಜೊತೆಗೆ ಬಂದವರೆಲ್ಲ ಬಂದ್ಬಿಟ್ಟಿದ್ಯಾ ಸುತ್ಬಿಡು, ಅದಾಗಿದ್ದಾಗ್ಲಿ ನೋಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದೇ ಒಂದು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅಷ್ಟೇ ಆರಾಮಾಗಿ ನಡೀತಾ ಇರೋದು. ಸ್ನೇಹಿತರೆ, ಬಂದಿದ್ದು ಒಂದು 4 ಕಿಲೋಮೀಟ್ರ್ ಆಯಿತು. 4 ಕಿಲೋಮೀಟ್ರಿಗೆ ಟಯರ್ಡ್ ಆಗೋಯ್ತು. ತುಂಬ ಕ್ರೌಡ್ ಇದೆ ನೋಡಿ, ನಡೆಯೋಕ್ಕೂ ಕಷ್ಟ, ಆ ಥರ ಕ್ರೌಡ್ ಇದೆ ನೋಡಿ ಬೇಕಿದ್ರೆ.
ಬೆಳಿಗ್ಗೆ ತುಂಬ ಟಯರ್ಡ್ ಆಗೋದು. ನೋಡಿ ಎಷ್ಟು ಕ್ರೌಡ್ ಇದೆ, ತುಂಬ ಕ್ರೌಡ್ ಇದೆ. ಇನ್ನು ಕರೆಕ್ಟಾಗಿ 7 ಕಿಲೋಮೀಟರ್ ಬನ್ನಿ ಹೋಗೋಣ. ಫೈನಲ್ ಆಗಿ ಇನ್ನೊಂದು 5 ಕಿಲೋಮೀಟರ್ ದೂರ ಇದೆ. ಟೈಮ್ ಈಗ ಕರೆಕ್ಟಾಗಿ 5 ಗಂಟೆ 5 ಕಾಲ ಆಯಿತು. ಇದೊಂದು 4.25 ಕಿಲೋಮೀಟರ್ ದೂರ ಇದೆ. ಹೋಗೋಣ ಬನ್ನಿ. ಸ್ನೇಹಿತರೆ, ಬೆಳಿಗ್ಗೆ 7:15 ಆಯಿತು. ನಮ್ಮ ಈ ಗಿರಿ ಪ್ರದಕ್ಷಿಣೆ ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮತ್ತು ಕಮೆಂಟ್ ಮಾಡೋಣ ಮರಿಬೇಡಿ. ಎಲ್ರಿಗೂ ನಮಸ್ಕಾರ.